ಇವತ್ತು ರಂಗಧಾಮನ ಒಂದು ಸನ್ನಿಧಿಯಲ್ಲಿ ಈ ಒಂದು ಮಾನಸ ವೃದ್ಧಾಶ್ರಮದಲ್ಲಿರ್ತಕ್ಕಂಥ ಎಲ್ಲ ನನ್ನ ತಾಯಂದಿರಿಗೂ ನಾನು ವಂದಿಸ್ತಾ ಇವತ್ತಿನ ದಿವಸ ಇಲ್ಲಿ ಬಂದು ಈ 4 ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಈ ಸನ್ಮಾನವನ್ನು ಸ್ವೀಕಾರ ಮಾಡೋ ಅಂಥ ಒಂದು ಸನ್ನಿವೇಶ ಇವತ್ತು ನನಗೆ ದಕ್ಕಿದೆ ಅಂತಂದರೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನಪ್ರಿಯ ಶಾಸಕರು ಇನ್ನು ಯುವ ಮುಖಂಡರು ಅಂತ ಹೇಳಬೇಕು, ಯುವ ಜನತೆಗೆ ಒಂದು ಸ್ಫೂರ್ತಿದಾಯಕವಾದಂಥ ಮಾರ್ಗದರ್ಶನರಾಗಿರ್ತಕ್ಕಂಥ ಪ್ರದೀಶ್ ಈಶ್ವರ್ ಅವರಿಗೂ ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ MC ಸುಧಾಕರ್ ಅವ್ರಿಗೂ ಹಾಗೂ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರಿಗೂ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವ್ರಿಗೂ ಮತ್ತು ಈ ಒಂದು ಏನು ಇವತ್ತು ಪ್ರಾಧಿಕಾರದ ಒಂದು ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಬೈರ್ತಿ ಸುರೇಶ್ ಅವ್ರಿಗೂ ಕೂಡ ನಾವು ಇವತ್ತಿನ ದಿವಸ ಅವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾಕಂತಂದರೆ ಇವತ್ತಿನ ದಿವಸ ನಾವು ಇಲ್ಲಿಗೆ ಬಂದು ಮಾತಾಡೋಕ್ಕೆ ಈ ಸಮಾರಂಭ ಒಂದು ಸನ್ಮಾನ ಸ್ವೀಕಾರಕ್ಕೆ ಅವರು ಕಾರಣೀಭೂತರಾಗಿರ್ತಾರೆ. ಇವತ್ತು ಈ ಒಂದು ವೃದ್ಧಾಶ್ರಮದಲ್ಲಿ ನನ್ನ ಎಲ್ಲ ತಾಯಂದ್ರೂ ನಾನು ಏನು ಕೇಳೋಕ್ಕೆ ಏನಂತಂದರೆ ಅವ್ರ ಪರವಾಗಿ ಮಾತಾಡಬೇಕು ಅಂತಂದರೆ ಇವತ್ತು ಮಕ್ಕಳಿಗೆ ತಾಯಂದರಿಗೆ ಮಕ್ಕಳು ಹುಟ್ಟಿದ್ರೆ ಅದರಲ್ಲಿ ಕುಂಟ್ರು ಎಲ್ಲ ಅಂಗವಿಕಲರು ಹುಟ್ಟಿದ್ರು ಕೂಡ ತಾಯಂದ್ರ ಮಕ್ಕಳನ್ನ ದೂರ ತಳ್ಳಲ್ಲ. ಅವ್ರು ಇರೋವರೆಗೂ ಕೂಡ ಅವ್ರಿಗೆ ಒಂದು ಜೀವನ ಪೂರ್ತಿ ಅವರನ್ನು ಸೇವೆ ಮಾಡೋಕ್ಕೆ ತಂದೆ ತಾಯಿಗಳು ನಿರಂತರವಾಗಿ ಮುಂದೆ ಬರ್ತಾರೆ. ಆದರೆ ಇವತ್ತು ಈ ಸಮಾಜದಲ್ಲಿ ಎಲ್ಲ ತಾಯಂದ್ರಿಗೂ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಂದ್ರನ್ನ ಇವತ್ತು ನಾವು ಅನಾಥಾಶ್ರಮಕ್ಕೆ ತಳ್ಳಿ ಮಕ್ಕಳೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಅವ್ರು ಇವತ್ತು ಅನಾಥಾಶ್ರಮದಲ್ಲಿ ಬೆಳೀತಾರೆ ಅಂತಂದರೆ ಅದಕ್ಕಿಂತ ಹೀನಾಯವಾಗಿರ್ತಕ್ಕಂಥ ಒಂದು ಕೆಲಸ ಯಾವುದೂ ಇಲ್ಲ. ಇವತ್ತು ಮಕ್ಕಳ ಹತ್ರ ಅವರು ಮಕ್ಕಳ ಹತ್ರ ತಮ್ಮ ಒಂದು ಅಳಲು ತಮ್ಮ ಒಂದು ಸಂತೋಷವನ್ನು ಹಂಚ್ಕೊಳ್ಳುವಂಥ ಸಂದರ್ಭ ಅಂಥ ಒಂದು ಅವರ ಒಂದು ಸಂತೋಷವನ್ನು ಮಕ್ಕಳು ನೀಡಿದಾಗ ಅವರು 100 ವರ್ಷ ಬದುಕ್ತಾರೆ. ಅದೇ ಅವ್ರಿಗೆ ಸಂತೋಷ ಅನ್ನೋದೇ ಅವ್ರಿಗೆ ಆಯುಷ್ಯ. ಇವತ್ತು ತೀರೋಗಂಥ ಪರಿಸ್ಥಿತಿ. ಯಾಕಂತಂದರೆ ಅವರಲ್ಲಿ ಒಂದು ಕೊರಗಿರುತ್ತೆ. ಮಕ್ಕಳು ಮೊಮ್ಮಕ್ಕಳ ಹತ್ರ ತಾನು ಕುತ್ಕೊಂಡು ಸಂತೋಷವನ್ನು ಹಂಚ್ಕೊಳ್ಳೋ ಅಂಥ ಸಂದರ್ಭ ಅವ್ರು ದೂರ ಮಾಡಿದಾಗ ಆ ಕೊರಗಿಂದ ಇವತ್ತು ಎಷ್ಟೋ ಜನ ತಾಯಂದರು ತಂದೆಯರು ಇವತ್ತು 40 ವರ್ಷಕ್ಕೇ ತೀರ್ಕೊಳ್ಳೋಂಥ ಉದ್ಭವ ಆಗ್ತಾಯಿದೆ. ಅದರಿಂದ ದಯವಿಟ್ಟು ಅವರ ಒಂದು ಜನ್ಮವನ್ನು ಪಡೆದಿರ್ತಕ್ಕಂಥ ಮಕ್ಕಳಾಗಿರ್ತಂಥ ನಾವುಗಳು ಸಾಯೋಂಥ ಸ್ಥಿತಿಯಲ್ಲಿ ವೃದ್ಧಾಶ್ರಮಕ್ಕೆ ತಳ್ಳೋದಂತಂದರೆ ಇದು ಒಂದು ಹೀನಾಯವಾದ ಒಂದು ಕೆಲಸ ಅಂತ ಹೇಳಿಬಿಟ್ಟು ನಾನು ಒಂದು ಸಂದೇಶ ಮುಖಾಂತರ ಅವ್ರನ್ನ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಸಮಾಜದಲ್ಲಿ ಯಾರೇ ಆಗಲಿ ತಂದೆ ತಾಯಿಗಳ ಸಾಯೋಂಥ ಕಾಲದಲ್ಲಿ ತಮ್ಮ ಹತ್ರ ಇಟ್ಕೊಂಡು ತಮ್ಮ ಸಂತೋಷವನ್ನು ಅವ್ರಿಗೆ ಹಂಚಿಕೆ ಮಾಡೋವಂಥ ಪರಿಸ್ಥಿತಿ ಇದ್ದಾಗ ಅವ್ರನ್ನ ದೂರವಾಗಿ ತಳ್ಳೋದು ಇದೊಂಥರ ಹೇಯಕೃತ. ಇವತ್ತು ನಮ್ಮ ಪ್ರದೀಪ್ ಈಶ್ವರ್ ಸರು ಅನಾಥ ಮಕ್ಕಳನ್ನ ಕಂಡ್ರೂ ಕೂಡ ಅನಾಥ ವೃದ್ಧರನ್ನ ಕಂಡ್ರೂ ಕೂಡ ಅವ್ರಿಗೆ ಅಪಾರವಾದ ಪ್ರೀತಿ. ಯಾಕಂತಂದರೆ ಅವರೊಂದು ಸಮಾಜದಲ್ಲಿ ಅನಾಥವಾದಂಥ ಮಗುವಾಗಿ ತಂದೆ ತಾಯಿಗಳನ್ನ ಒಂದು ಏನೋ ಒಂದು ಅವರಿಗೆ ಚೈತನ್ಯ ಇಲ್ಲದೆ ಇರ್ತಂಥ ಪರಿಸ್ಥಿತಿಯಲ್ಲಿ ತಂದೆ ತಾಯಿನ ಕಳ್ಕೊಂಡಿದ್ದಾರೆ. ಆ ಒಂದು ನೋವು ಅವರು ಇವತ್ತು ಪಡೀತಾ ಇದ್ದಾರೆ. ಅಂಥ ನೋವು ಈ ಸಮಾಜದಲ್ಲಿ ಯಾವ ಮಕ್ಕಳು ಕೂಡ ಪಡಿಬಾರ್ದು. ದೊಡ್ಡವರಾಗಲಿ ಅನಾಥರಾಗಿ ಬಾಳಬಾರ್ದು ಅನ್ನೋ ಒಂದು ಧ್ಯೇಯ ಇಟ್ಕೊಂಡು ಇವತ್ತು ಎಷ್ಟೋ ಜನ ಅನಾಥ ಮಕ್ಕಳಿಗೆ ಅನಾಥಾಶ್ರಮಗಳು ಅವರು ಸ್ಫೂರ್ತಿದಾಯಕವಾಗಿ ಅವರ ಒಂದು ಹಸ್ತವನ್ನು ನೀಡ್ತಾ ಇದ್ದಾರೆ. ಅದರಂತೆ ಇವತ್ತು ನಾವು ಅವರು ಕೊಟ್ಟಿರ್ತಕ್ಕಂಥ ನಾವೀ ಒಂದು ಏನು ಪ್ರಾಧಿಕಾರದ ಒಂದು ಸದಸ್ಯರಾಗಿ ನಾವಿವಾಗ ನೇಮಕ ಮಾಡಿದ್ದೀವಿ. ನಮ್ಮ ಕೈಲಾದಷ್ಟು ಕೂಡ ನಮ್ಮ ಸಹಾಯ ಹಸ್ತವನ್ನು ನಾವು ಈ ಅನಾಥಾಶ್ರಮಕ್ಕೆ ನೀಡುತ್ತೇವೆ ಅಂತ ಹೇಳ್ತಾ ಯಾರೇ ಆಗಲಿ ಮಕ್ಕಳ ತಂದೆ ತಾಯಿಗಳನ್ನ ದೂರ ಮಾಡಬಾರ್ದು. ಅವ್ರ ಹತ್ರ ತನ್ನ ಹತ್ರ ಇಟ್ಕೋಬೇಕು. ಅವ್ರಿಗೆ ತಮ್ಮ ಸಂತೋಷವನ್ನು ಅವ್ರ ಹತ್ರ ಹಂಚ್ಕೊಂಡಾಗ ಮಾತ್ರ ಅವರು ಜನ್ಮ ಕೊಟ್ಟಿದ್ದಕ್ಕೆ ಸಾರ್ಥಕ ಆಗುತ್ತಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಒಂದು ಅವಕಾಶ ಮಾಡಿಕೊಟ್ಟ ನಮ್ಮ ಎಲ್ಲ ಕಾಂಗ್ರೆಸ್ನ ಇಲ್ಲಿ ಹಿರಿಯರು ಕಿರಿಯರು ಎಲ್ಲರಿಗೂ ನಾನು ವಂದಿಸಿ ಈ ವೃದ್ಧಾಶ್ರಮದ ಎಲ್ಲ ತಾಯಂದರು ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ಬಿಟ್ಟು ಅದೇ ರೀತಿ ನಮ್ಮ ಶಾಸಕರಿಗೂ ಮತ್ತೊಮ್ಮೆ ಅವ್ರ ಶಾಸಕರಿಗೆ ಆಯ್ಕೆ ಬರಬೇಕು. ಆ ಒಂದು ಅವ್ರಿಗೆ ಇವರ ಎಲ್ಲ ಆಶೀರ್ವಾದ ಸಿಗಲಿ ಅಂತ ಹೇಳ್ಬಿಟ್ಟು ನಾನು ಈ ರಂಗನಾಥ ಸ್ವಾಮಿಯಲ್ಲಿ ನಾನು ಬೇಡ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಮೊದಲನೇದಾಗಿ ಮಾನಸ ವೃದ್ಧಾಶ್ರಮದಲ್ಲಿ ಏನಿವತ್ತು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡವ್ರೆ, ಈ ಸನ್ಮಾನ ಕಾರ್ಯಕ್ರಮದ ಮೂಲ ರೂವಾರಿಗಳಾದ ನಮ್ಮ ಹಿರಿಯ ಕಾಂಗ್ರೆಸ್ ಪಕ್ಷದ ನಾಯಕರಾದಂಥ ಕುಪೇಂದ್ರಣ್ಣವ್ರಿಗೆ ಮತ್ತು ನಾಗಭೂಷಣ್ ಸರ್ ಅವರಿಗೆ, ಇವರಿಗೆ ಮತ್ತು ನಂದಾ ಸರ್ ಅವರಿಗೆ, ಮತ್ತು ಉಮೇಶ್ ಸರ್ ಇದ್ದಾರೆ, ಮತ್ತು ಅದೇ ರೀತಿ ನಮ್ಮ ನಾರಾಯಣಮ್ಮ ಅಕ್ಕ ಅವರಿದ್ದಾರೆ, ಮತ್ತು ಅದೇ ರೀತಿ ನಮ್ಮ ಯುವ ಕಾಂಗ್ರೆಸ್ನ ತಾಲೂಕು ಅಧ್ಯಕ್ಷ ನಾಗೇಶ್ ಅವರವ್ರೆ, ಇವರಿಗೆಲ್ಲ ನಾನು ಧನ್ಯವಾದಗಳು ತಿಳಿಸ್ತೀನಿ. ಕಷ್ಟಪಟ್ಟವ್ರಿಗೆ ಗೊತ್ತಿರುತ್ತೆ ಸರ್ ಕಷ್ಟ ಏನಂತ. ಅದೇ ರೀತಿ ನಮ್ಮ ಶಾಸಕರು ಕೂಡ ಚಿಕ್ಕ ವಯಸ್ಸಿನಲ್ಲೇ
ತಂದೆ ತಾಯಿನ ಕಳ್ಕೊಂಡು ಆ ನೋವು ಏನೋ ತಂದೆ ತಾಯಿ ಇಲ್ಲ ಅಂದರೆ ಒಬ್ಬ ಯುವಕ ಯಾವ ಮಟ್ಟಕ್ಕೆ ಯಾವ್ಯಾವ ಬಾಧೆಗಳನ್ನ ಅನುಭವಿಸಿ ಮೇಲೆ ಬರಬೇಕು ಅನ್ನೋದಕ್ಕೂ ನಮ್ಮ ಶಾಸಕರಿಗೆ ತುಂಬ ಗೊತ್ತಿದೆ. ಅದೇ ರೀತಿ ನಾನು ಕೂಡ ಪಕ್ಷದ ಕಚೇರಿಯಲ್ಲಿ ತುಂಬ ವರ್ಷಗಳಿಂದ ಪ್ರಾಮಾಣಿಕ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಪಕ್ಷದ ಸೈನಿಕನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೆ. ನನ್ನ ಸೇವೆಯನ್ನು ಹೋಗಿ ಕೇಳ್ಕೊಂಡೆ ಶಾಸಕರ ಬಳಿ, ಪರಿಪರಿಯಾಗಿ ಕೇಳ್ಕೊಂಡೆ, ಹಿಂಗೈತೆ ನಾನು ಕಷ್ಟ ಬಿದ್ದಿದ್ದೀನಿ, ಒಂದು ಅವಕಾಶ ಮಾಡಿಕೊಡಿ ಅಂತ. ಹಮೀಮ್, ನೀನು ಒಬ್ಬ ಯುವಕ ಇದೆಯಾ, ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತ ಮಟ್ಟಕ್ಕೆ ನೀನು ಬೆಳಿಬೇಕು, ಅದಕ್ಕೆ ನನ್ನ ಕಡೆಯಿಂದ ಏನು ಸಹಕಾರ ಬೇಕು ಈ ಸಹಕಾರ ನಾನು ಕೊಡ್ತೀನಿ, ನೀನು ಮುಂದೆ ಬೆಳಿ ಅಂತ ಹೇಳ್ಬಿಟ್ಟು ನನಗೆ ಆಶೀರ್ವಾದ ಮಾಡಿ ಏನು ನನಗೆ ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರ ಸದಸ್ಯನಾಗಿ ಆಯ್ಕೆ ಆಗಲು ಸಹಕಾರ ಮಾಡಿಕೊಟ್ಟು ನಮ್ಮ ಜನಪ್ರಿಯ ಶಾಸಕರು ಹಾಗೂ ನನ್ನ ನಾಯಕರಾದಂತಹ ಪ್ರದೀಪ್ ಈಶ್ವರ್ ಅಣ್ಣವ್ರಿಗೆ, ಹಾಗೂ ಅದೇ ರೀತಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಉನ್ನತ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ MC ಸುಧಾಕರ್ ಅಣ್ಣವ್ರಿಗೆ, ಉಪಮುಖ್ಯಮಂತ್ರಿಗಳು ಮತ್ತು KPCC ಅಧ್ಯಕ್ಷರಾದ DK ಶಿವಕುಮಾರ್ ಅಣ್ಣವ್ರಿಗೆ, ಮತ್ತು ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸಾಹೇಬ್ರಿಗೆ, ಮತ್ತು ನಮ್ಮ ಇಲಾಖೆಯ ಸಚಿವರಾದಂಥ ಬೈತಿ ಸುರೇಶ್ ಅಣ್ಣವ್ರಿಗೆ ಅಭಿನಂದನೆಗಳು ತಿಳಿಸ್ತೀನಿ. ಅದೇ ರೀತಿ ಈ ಕಾರ್ಯಕ್ರಮ ಇಲ್ಲಿ ಬಂದು ನೋಡಿದಾಗ ಗೊತ್ತಾಯಿತು ನನಗೆ ತುಂಬ ನೋವಾಗುತ್ತೆ. ತಂದೆ ತಾಯಿ ಮಕ್ಕಳಿಗೆ ಆಸ್ತಿ ಮಾಡೋದಕ್ಕಿಂತ ಜನ್ಮ ಕೊಡ್ತಾರಲ್ಲ ಅದೇ ದೊಡ್ಡ ಆಸ್ತಿ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ತಂದೆ ತಾಯಿ ಆಸ್ತಿ ಮಾಡುವಂಥ ಅವಶ್ಯಕತೆ ನನಗಂತೂ ನಮ್ಮ ತಂದೆ ತಾಯಿ ಮಾಡುವಂಥ ಅವಶ್ಯಕತೆ ಇಲ್ಲ, ಆದರೆ ಜನ್ಮ ಕೊಟ್ಟವರಲ್ಲ ಇದೇ ನನ್ನ ಪುಣ್ಯ ಅಂತ ಭಾವಿಸ್ತಾ ಮುಂದಿನ ದಿನಗಳಲ್ಲೂ ಅಷ್ಟೇ ನಾನು ಈ ರುದ್ರಾಶ್ರಮಕ್ಕೆ ನನ್ನ ಕೈಯಲ್ಲಾದಂಥ ಸಹಾಯ ಮಾಡ್ತೀನಿ. ಬರ್ತಾ ಇರ್ತೀನಿ ಅವಾಗವಾಗ, ವರ್ಷಕ್ಕೊಂದು ಬಾರಿ 2 ಬಾರಿ ಬರ್ತೀನಿ, ನನ್ನ ಕೈಯಲ್ಲಾದ ಸಹಾಯ ಮಾಡ್ತೀನಿ. ಅದೇ ರೀತಿ ನನಗೆ ನಗರಾಭಿವೃದ್ಧಿ ಪ್ರಾಧಿಕಾರ ಸದಸ್ಯರಾಗಿ ಆಯ್ಕೆಯಾಗಲು ಪರೋಕ್ಷವಾಗಿ ಮತ್ತು ಯಾರ್ಯಾರು ನನಗೆ ಸಹಕಾರ ಕೊಟ್ಟವರೆ ನಮ್ಮ ಕಾಂಗ್ರೆಸ್ ಪಕ್ಷದ ವಿವಿಧ ಘಟಕಗಳ ಅಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳು, ನಮ್ಮ ಯುವ ಮಿತ್ರರು ಮತ್ತು NSC ಸೋಷಿಯಲ್ ಮೀಡಿಯಾ ಇವರಿಗೆಲ್ಲ ನಾನು ಅಭಿನಂದನೆಗಳು ತಿಳಿಸ್ತೀನಿ. ಸ್ಥಳೀಯ ಮುಖಂಡರುಗಳಿಗೂ ಅಭಿನಂದನೆಗಳು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಸರ್. ವೃದ್ಧಾಶ್ರಮದಲ್ಲಿ ನಗರಸಭಾ ಸದಸ್ಯರನ್ನು ಮತ್ತು ಬ್ಲಾಕ್ ಅಧ್ಯಕ್ಷರನ್ನು ಮತ್ತು ಯುವ ನಾಯಕ ಅಧ್ಯಕ್ಷರನ್ನು ಏನಕ್ಕೆ ಕರೆಸ್ತೆ ಅಂತ ಹೇಳಿದ್ರೆ, ಈ ತಂದೆ ತಾಯಿಯಂದರ ಆಶೀರ್ವಾದ ಪಡ್ಕೊಂಡೋದ್ರೆ ಮುಂದೊಂದು ದಿನ ನೀವು ಒಳ್ಳೆ ಉತ್ತಮ ನಾಯಕರಾಗಿ ನಮ್ಮ ಪ್ರದೀಪ್ ಈಶ್ವರ್ ಥರ ನೂರಾರು ಸಾವಿರಾರು ಜನ ಲಕ್ಷಾಂತರ ಜನನ ನೀವು ಕಾಪಾಡ್ಬೋದು ಅಂಥೇಳಿ ಈ ಪ್ರತ್ಯೇಕವಾಗಿ ಈ ದೇವಾಲಯಕ್ಕೆ ನಿಮ್ಮನ್ನೆಲ್ಲ ಕರೆಸಿ ಆ ದೊಡ್ಡ ತಂದೆ ತಾಯಿಯಂದರ ಆಶೀರ್ವಾದ ಪಡೀಲೇಬೇಕು ನೀವೇ ಅಂತೇಳಿ ನನಗೆ ಅಚ್ಚುಮೆಚ್ಚಿನ ಜನನಾಯಕ ಅಂತ ಹೇಳಿದ್ರೆ ಇವತ್ತು ನಮ್ಮ ಕಾಂಗ್ರೆಸ್ಸಿನ ಚಿಕ್ಕಬಳ್ಳಾಪುರ ಪ್ರದೀಪ್ ಈಶ್ವರ್ ಸಾರು ಇವತ್ತು ಪ್ರತಿಯೊಬ್ಬ ಯುವ ನಾಯಕರಿಗೂ ಆದ್ಯತೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರು ನಡೆದು ಬಂದ ದಾರಿ ಯುವ ನಾಯಕರು ಆದರೆ ಇವತ್ತು ಪ್ರತಿಯೊಬ್ಬ ಹಿರಿಯರಿಗೂ ನ್ಯಾಯ ಕೊಡ್ತಾರೆ ಅಂಥೇಳಿ ಇವತ್ತು ಪ್ರತಿಯೊಬ್ಬ ಯುವ ನಾಯಕರು ಕೊಡ್ತಾ ಇದ್ದಾರೆ. ಈ ಜಾಗದಲ್ಲಿ ನಾನೇನು ಹೇಳ್ತೀನಿ ಅಂದರೆ, ಪ್ರತಿಯೊಬ್ಬರು ನಾವು ಕಷ್ಟಪಟ್ಟು ಕಾಂಗ್ರೆಸ್ಸನ್ನು ಬಲಪಡಿಸಿ ನಮ್ಮ ಪ್ರದೀಪ್ ಈಶ್ವರ್ ಶಾಸಕರು ಮುಂದೊಂದು ದಿನ ನಮ್ಮ ಕರ್ನಾಟಕಕ್ಕೆ ಒಳ್ಳೆ ಉತ್ತಮ ನಾಯಕನಾಗಿ ಬೆಳೆದು ಎಲ್ಲ ಜನಾಂಗದ ವರ್ಗದವ್ರನ್ನು ಸಮೃದ್ಧಿಯಾಗಿ ಇಟ್ಕೊಂಡು ಹೊಂದಾಣಿಕೆ ಮಾಡಿಕೊಂಡು ಮುಂದುವರಿಸ್ಕೊಂಡು ಹೋಗಿ ಒಳ್ಳೆ ಉತ್ತಮ ನಾಯಕನಾಗಿ ಬೆಳೀಲಿ ಅಂಥೇಳಿ ಆ ಭಗವಂತನ ಹತ್ರ ನಾನು ಪ್ರಾರ್ಥಿಸ್ಕೊಳ್ಳುತ್ತೇನೆ. ನಾನು ಇಷ್ಟ